ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಪಾರ್ಟ್ನರ್ಶಿಪ್ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ತೀನಿ. ಇದನ್ನು ಬ್ಯಾಂಕಿಂಗ್ ಎಕ್ಸಾಮ್ಗಳಲ್ಲಿ ಕೇಳ್ತಾರೆ. ಎ ಸ್ಟಾರ್ಟೆಡ್ ಎ ಬಿಸ್ನೆಸ್ ಬೈ ಇನ್ವೆಸ್ಟಿಂಗ್ ₹10,000. ಆಫ್ಟರ್ 6 months, ಬಿ ಜಾಯಿಂಡ್ ವಿತ್ ಹಿಮ್ ಬೈ ಇನ್ವೆಸ್ಟಿಂಗ್ ₹16,000. ಎಟ್ ದಿ ಎಂಡ್ ಆಫ್ 3 years, they gained ₹49,000. Then the share of A is. ಏನು ಕೇಳಿದ್ದಾರೆ? ಎ ₹10,000 ಇನ್ವೆಸ್ಟ್ ಮಾಡಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ದ. ಅದಾಗಿ 6 ತಿಂಗಳ ನಂತರ ಬಿನೂ ಅವನ ಜೊತೆ ಸೇರಿಕೊಂಡ $16,000 ಇನ್ವೆಸ್ಟ್ ಮಾಡ್ದ. 3 ವರ್ಷಗಳ ನಂತರ ಅವರು $49,000 ಪ್ರಾಫಿಟನ್ನು ಅರ್ನ್ ಮಾಡಿದರು. ಎಗೆ ಆ ಪ್ರಾಫಿಟಲ್ಲಿ ಎಷ್ಟು ಸಲ್ಲಬೇಕು ಅಂತ ಕೇಳ್ತಾ ಇದ್ದಾರೆ. ಇದರಲ್ಲಿ ನಾವು ಮೊದಲು ಎ $10,000 ಇನ್ವೆಸ್ಟ್ ಮಾಡ್ದ, ಬಿ $16,000 ಇನ್ವೆಸ್ಟ್ ಮಾಡ್ದ. ಅದು ಆಯಿತು. ಎ 36 ತಿಂಗಳು ಇನ್ವೆಸ್ಟ್ ಮಾಡಿದ್ದಾನೆ. ಹೇಗೆ ಅಂದರೆ 3 years, 12 ಮಂತ್ಸಿಗೆ 1 year, 12 3 36. ಬಿ ಆಫ್ಟರ್ 6 months ಬಿ ಜಾಯಿಂಡ್, ಅಂದರೆ 3 ವರ್ಷದಲ್ಲಿ 6 ತಿಂಗಳು ಅವನು ಇಲ್ಲ, ಅಂದರೆ 36 ತಿಂಗಳು ಮೈನಸ್ 6 ತಿಂಗಳು 30 ತಿಂಗಳು, ಇಲ್ಲ 2.5 ವರ್ಷ. ಹಾಗಾಗಿ ಈಗ ನಾವು ರೇಷಿಯೋ ಕಂಡುಹಿಡ್ಕೊಳ್ಳೋದು ಈಸಿ ಆಗುತ್ತೆ. ಎಸ್ ಇನ್ವೆಸ್ಟ್ಮೆಂಟ್ 10,000 ಇಂಟು 36 ತಿಂಗಳು, ಬಿಸ್ ಇನ್ವೆಸ್ಟ್ಮೆಂಟ್ 16,000 ಇಂಟು 30 ತಿಂಗಳು. ಅವನು 10,000 ಹಾಕಿರೋದು. ಇದನ್ನು ರೇಷಿಯೋಗೋಸ್ಕರ ಮಂತ್ಸಿಂದ ಮಲ್ಟಿಪ್ಲೈ ಮಾಡಿದ್ದೀನಿ. ಇದನ್ನು ಡಿವೈಡ್ ಮಾಡಿದವಾಗ ನಮಗೆ ಸಿಂಪ್ಲಿಫೈಡ್ ರೇಷಿಯೋ ಸಿಗುತ್ತೆ. 10,000 ಇಂಟು 36 ಡಿವೈಡೆಡ್ ಬೈ 16,000 ಇಂಟು 30. ಈಗ ಇದನ್ನು ಸಿಂಪ್ಲಿಫೈ ಮಾಡಿದಾಗ ಇದು ಎ ಡಿವೈಡೆಡ್ ಬೈ ಬಿ ರೇಷಿಯೋ. 4 0 ಇದೆ ಇಲ್ಲಿ, ಇದು 3 0, ಇದು 1 0, ಇಷ್ಟು ಹೋಗುತ್ತೆ. 16 ಇಂಟು 3 1 ಇಂಟು 36, 36 ಡಿವೈಡೆಡ್ ಬೈ 16 ಇಂಟು 3 ಸಿಗುತ್ತೆ. ಇದನ್ನು ಮತ್ತೆ ಸಿಂಪ್ಲಿಫೈ ಮಾಡಿದಾಗ 3:4 ಆಗುತ್ತೆ, ಅಂದರೆ 3 ಡಿವೈಡೆಡ್ ಬೈ 4 ಆಗುತ್ತೆ. 3 ಡಿವೈಡೆಡ್ ಬೈ 4 ಆಗುತ್ತೆ. ಎ 3 ಆಗುತ್ತೆ, ಬಿ 4 ಆಗುತ್ತೆ. ಹಾಗಾಗಿ ಎ ಶೇರ್ ಕಂಡುಹಿಡಿಯೋದು ಈಗ ಈಸಿ ಆಯ್ತು ನಮಗೆ. 49,000 ಪ್ರಾಫಿಟ್ ಅಲ್ವಾ. 3 ಡಿವೈಡೆಡ್ ಬೈ 7. 7 ಯಾಕೆ ಬಂತು? 3 + 4 7. 7ರಲ್ಲಿ 3 ಎಗೆ ಸೇರಬೇಕು, 4 ಬಿಗೆ ಸೇರಬೇಕು. ಹಾಗಾಗಿ 49,000 ಇಂಟು 3 ಡಿವೈಡೆಡ್ ಬೈ 7 ಎಷ್ಟು? 21,000. ಹೀಗೆ ಪಾರ್ಟ್ನರ್ಶಿಪ್ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡಬೇಕು. ನೀವು ಇದನ್ನು ಒಂದನ್ನೇ ನೋಡ್ಕೊಂಡಿದ್ದರೆ ಸಾಕಾಗೋದಿಲ್ಲ. ಇದರಲ್ಲೇ ಅವರು ಬೇರೆ ಬೇರೆ ಥರ ಕೇಳ್ತಾರೆ. ಅದನ್ನು ನಾನು ನೆಕ್ಸ್ಟ್ ವಿಡಿಯೋಸ್ಗಳಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ, ಹೇಗೆ ಸಾಲ್ವ್ ಮಾಡಬೇಕು, ಹೇಗೆ ಪ್ರಶ್ನೆಯನ್ನು ಅರ್ಥ ಮಾಡ್ಕೋಬೇಕು ಅಂತ. ಹಾಗೆ ಇದನ್ನು ಇನ್ನೊಂದು ಸಲ ಹೇಳೋದಾದರೆ, ಎಸ್ ಇನ್ವೆಸ್ಟ್ಮೆಂಟ್ 10,000 ಇಂಟು 36 ತಿಂಗಳು, ಬಿಸ್ ಇನ್ವೆಸ್ಟ್ಮೆಂಟ್ 16,000 ಇಂಟು 30 ತಿಂಗಳು. ಅವರಿಬ್ಬರ ಪ್ರಾಫಿಟ್ ಶೇರಿಂಗ್ ರೇಷಿಯೋನ ಹೇಗೆ ಕಂಡುಹಿಡಿಯೋದು ಅಂದರೆ 10,000 ಇಂಟು 36 ಎ ಡಿವೈಡೆಡ್ ಬೈ 16,000 ಇಂಟು 30 ಬಿ. 36 ತಿಂಗಳು 30 ತಿಂಗಳು. ಇದನ್ನು ಸಿಂಪ್ಲಿಫೈ ಮಾಡಿದಾಗ 36 ಡಿವೈಡೆಡ್ ಬೈ 16 ಇಂಟು 3 ಬಂತು. ಇದು 3 ಡಿವೈಡೆಡ್ ಬೈ 4, ಅಂದರೆ 3 ಎಗೆ 4 ಬಿಗೆ, ಅಂದರೆ 3 + 4 7. ಪ್ರಾಫಿಟ್ 7 ಅಂತಿದ್ರೆ ಅದರಲ್ಲಿ 3 ಎಗೆ ಹೋಗಬೇಕು, 4 ಬಿಗೆ ಹೋಗಬೇಕು. ಹಾಗಾಗಿ ಪ್ರಶ್ನೆಯಲ್ಲಿ ಎಗೆ ಎಷ್ಟು ಹೋಗಬೇಕು ಅಂತ ಕೇಳಿದ್ದಾರೆ. ಹಾಗಾಗಿ 3ನ್ನು ನಾವು ತಗೋಬೇಕು. ಎ ಶೇರ್ ಈಕ್ವಲ್ಸ್ 49,000 ಇಂಟು 3 ಡಿವೈಡೆಡ್ ಬೈ 7. ಆಗ 21,000 ಬಂತು ಉತ್ತರ. ಹಾಗಾಗಿ ಇಲ್ಲಿ ಉತ್ತರ 21,000, 4ನೇದು. ಹೀಗೆ ಸಾಲ್ವ್ ಮಾಡಬೇಕು. 49,000 ನೋಡಿ ಅಲ್ಲಿ ಕೊಟ್ಟಿದ್ದಾರೆ. ಎಟ್ ದಿ ಎಂಡ್ ಆಫ್ 3 years, they gained ₹49,000. Then the share of A is 21,000. ಹೀಗೆ ಇದು ಅರ್ಥ ಆಯಿತು ಅನ್ಕೋತೀನಿ. ನಿಮಗೆ ಬೇರೆ ಥರ ಏನಾದರೂ ಎಕ್ಸ್ಪ್ಲನೇಷನ್ ಬೇಕಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ನಾನು ವಾಟ್ಸಪ್ ನಂಬರ್ ಕೂಡ ಕೊಟ್ಟಿದ್ದೀನಿ, ನೀವು ಅಲ್ಲೂ ಕೂಡ ಕಾಂಟ್ಯಾಕ್ಟ್ ಮಾಡಬಹುದು. ಧನ್ಯವಾದಗಳು.